ಹಾವೇರಿ ಜಿಲ್ಲೆಯಲ್ಲಿ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಎಸಗಲಾಗಿದೆ ಅನ್ನೋ ಗಂಭೀರ ಆರೋಪವನ್ನ ಮಾಡಲಾಗಿದೆ. ತಡಸಾ ಠಾಣಾ ವ್ಯಾಪ್ತಿಯಲ್ಲಿ ಅಪ್ರಾಪ್ತೆ ಮೇಲೆ ರೇಪ್ ನಡೀತಾ ಹಾಗಾದ್ರೆ ಅತ್ಯಾಚಾರವನ್ನ ಮಾಡಿ ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಪದೇ ಪದೇ ಬೆದರಿಕೆಯನ್ನ ಹಾಕ್ತಾ ಇದ್ರು ಅಂತಾನೂ ಕೂಡ ಆರೋಪಗಳು ಕೇಳಿಬಂದಿದೆ. ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿನಿ ಮೇಲೆ ರೇಪ್ ಆಗಿದೆ ಅಂತ ಆರೋಪವನ್ನ ಮಾಡಲಾಗಿದೆ. ಆಕೆನೇ ಖುದ್ದಾಗಿ ಆರೋಪ ಮಾಡಿ ಒಂದು ದೂರನ್ನು ಕೊಟ್ಟಿದ್ದಾಳೆ. ಕಾಲೇಜ್ ಮುಗಿಸಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಇಬ್ರು ಆಕೆಯನ್ನ ಕಿಡ್ನಾಪ್ ಮಾಡಿದ್ರಂತೆ. ಕಾರಲ್ಲಿ ಬಂದು ಬಾಯಿಗೆ ಬಟ್ಟೆ ಕಟ್ಟಿ ಅಪಹರಿಸಿ ಕೃತ್ಯ ಮಾಡಿದ್ದಾರೆ ಅಂತ ಹೇಳಿ ಆಕೆ ಆರೋಪವನ್ನ ಮಾಡಿದಾಳೆ. ಕಾಡಿನಲ್ಲಿ ಅತ್ಯಾಚಾರ ಎಸಗಿ ಅದನ್ನ ವಿಡಿಯೋ ಕೂಡ ಮಾಡ್ಕೊಂಡಿದ್ರಂತೆ. ಮತ್ತೆ ಅದೇ ವಿಡಿಯೋನ ಪದೇ ಪದೇ ತೋರಿಸಿ ಆಕೆಗೆ ಕಿರುಕುಳವನ್ನ ಕೊಟ್ಟಿದ್ದಾರೆ, ಬ್ಲಾಕ್ ಮೇಲ್ ಮಾಡಿದ್ದಾರೆ, ಹೆದರಿಸಿದ್ದಾರೆ ಅಂತ ಆಕೆ ಆರೋಪವನ್ನ ಮಾಡಿದ್ದಾರೆ. ಸಹಾಯವಾಣಿಗೆ ಫೋನ್ ಮಾಡಿ ಈ ಬಗ್ಗೆ ದೂರನ್ನ ಕೊಟ್ಟಿದ್ಲು ವಿದ್ಯಾರ್ಥಿನಿ. ಇನ್ನು ವಿದ್ಯಾರ್ಥಿನಿಯ ದೂರನ್ನ ಆಧರಿಸಿ ಇಬ್ಬರನ್ನ ಬಂಧಿಸಲಾಗಿದೆ. ಅಭಿಷೇಕ್ ಲಮಾಣಿ, ಪ್ರವೀಣ್ ಲಮಾಣಿ ಬಂಧಿತ ಆರೋಪಿಗಳು. ತಡಸಾ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಇಲ್ಲಿ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಆಗಿದೆ. ಅಷ್ಟೇ ಅಲ್ಲ, ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಆ ವಿಡಿಯೋ ರೆಕಾರ್ಡ್ ಅನ್ನ ತೋರಿಸಿ ಪದೇ ಪದೇ ಕಿರುಕುಳವನ್ನ ಕೊಟ್ಟಿದ್ದಾರೆ ಅಂತ ಆಕೆ ಗಂಭೀರವಾದಂತ ಆರೋಪವನ್ನ ಮಾಡಿದಾಳೆ. ಯಾವಾಗ ಈ ಟಾರ್ಚರ್ ಅತಿರೇಕಕ್ಕೆ ಹೋಯಿತು, ಆಕೆಗೆ ಸಹಿಸ್ಕೊಳ್ಳೋಕೆ ಆಗಲಿಲ್ಲ. ಆಗ ಆಕೆನೆ ಕಾಲ್ ಮಾಡೋ ಮುಖಾಂತರ ಸಹಾಯವಾಣಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ನನಗೆ ಈ ತರ ಎಲ್ಲ ಸಮಸ್ಯೆಗಳಾಗ್ತಿದೆ ಅಂತ. ಈಕೆಯ ಕಂಪ್ಲೇಂಟ್ ಆಧರಿಸಿ ಈಗ ಇಬ್ರು ಆರೋಪಿಗಳನ್ನ ಬಂಧಿಸಲಾಗಿದೆ. ಅಭಿಷೇಕ್ ಲಮಾಣಿ ಮತ್ತೆ ಪ್ರವೀಣ್ ಲಮಾಣಿ ಅಂತ ಸಂತ್ರಸ್ತೆ ಕೊಟ್ಟಂತ ದೂರಿನ ಆಧರಿಸಿ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ತಡಸಾ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತ ರೇಪ್ ಕೇಸ್ ಇದು. ಇನ್ನು ಈ ಕೇಸ್ನ ಸತ್ಯಾಸತ್ಯತೆ ಬಗ್ಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ತನ್ನ ಮೇಲೆ ರೇಪ್ ಆಗಿದೆ ಅಂತ ಆಕೆ ಹೇಳ್ಕೊಂಡಿದ್ದಾಳೆ. ಅಂದ್ರೆ ಒಂದಿನ ಕಾಲೇಜ್ ಮುಗಿಸಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಕಾರಲ್ಲಿ ಬರ್ತಾರೆ, ಆಗ ತನ್ನನ್ನ ಅಪಹರಿಸಿದ್ದಾರೆ, ಬಾಯೆಲ್ಲ ಕಟ್ಟಿದ್ರು, ನನಗೆ ಬಟ್ಟೆಯಿಂದ ಕಾಡಿ ಕರ್ಕೊಂಡು ಹೋದ್ರು, ಅಲ್ಲಿ ನನ್ನ ಮೇಲೆ ಅತ್ಯಾಚಾರವನ್ನ ಈ ಇಬ್ರು ಆರೋಪಿಗಳು ಎಸಗಿದ್ದಾರೆ ಅಂತ ಆಕೆ ಆರೋಪ ಮಾಡ್ತಾ ಅತ್ಯಾಚಾರ ಮಾಡುವಂತ ಸಂದರ್ಭದಲ್ಲಿ ಅದನ್ನ ವಿಡಿಯೋ ಮಾಡ್ಕೊಂಡಿದ್ರು. ಮತ್ತೆ ಆ ವಿಡಿಯೋನ ಪದೇ ಪದೇ ತನಗೆ ತೋರಿಸಿ ಟಾರ್ಚರ್ ಮಾಡಿದ್ದಾರೆ, ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಆಕೆ ಸಹಾಯವಾಣಿ ಕರೆ ಮಾಡಿದಂತ ಸಂದರ್ಭದಲ್ಲಿ ದೂರಿದ್ದಾಳೆ. ಆಕೆಯ ಕಂಪ್ಲೇಂಟ್ ಮೇಲೆ ಇದೀಗ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಅತ್ಯಾಚಾರದ ಆರೋಪವನ್ನು ಅಪ್ರಾಪ್ತೆ ಮಾಡಿದ್ದಾಳೆ. ತಡಸಾ ಠಾಣಾ ವ್ಯಾಪ್ತಿಯಲ್ಲಿ ರೇಪ್ ಕೇಸ್ ಆಗಿದೆ ಅನ್ನೋ ಮಾಹಿತಿಗಳು ಸಿಕ್ಕಿದೆ. ಸಂತ್ರಸ್ತನೇ ಖುದ್ದಾಗಿ ಸಹಾಯವಾಣಿ ಕರೆ ಮಾಡಿ ತನಗಾಗ್ತಿರೋ ಸಮಸ್ಯೆಗಳ ಬಗ್ಗೆ ಹೇಳ್ಕೊಂಡಿದ್ದಾಳೆ. ಕಾಲೇಜ್ ಮುಗಿಸಿ ಬರ್ತಿದ್ದೆ, ನನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋದ್ರು, ಕಾಡಿ ಕರ್ಕೊಂಡು ಹೋದ್ರು, ರೇಪ್ ಮಾಡಿದ್ದಾರೆ, ಅಷ್ಟೇ ಅಲ್ಲ ಅದನ್ನ ವಿಡಿಯೋ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದಾರೆ. ಇಬ್ರು ಈ ಕೃತ್ಯವನ್ನ ಮಾಡಿರೋದು ಅಂತ ಆಕೆ ಹೇಳ್ಕೊಂಡಿದ್ದು. ಆಕೆಯ ಮಾಹಿತಿಯನ್ನ ಆಧರಿಸಿ ಈಗ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಅಭಿಷೇಕ್ ಲಮಾಣಿ ಮತ್ತೆ ಪ್ರವೀಣ್ ಲಮಾಣಿ ಅಂತ ಅರೆಸ್ಟ್ ಆಗಿರೋರು.